ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಮೃತನಗರ ಮಾರಿಯಮ್ಮ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಟಾಟಾ ಎಐಜಿ ಮತ್ತು ಸ್ಪರ್ಶ್ ಹಾಸ್ಪಿಟಲ್ ಎಣ್ಣೂರು ವತಿಯಿಂದ ಸಮಾಜ ಸೇವಕರು ಅಮೃತನಗರ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಡಿಸಿ ಜಯಶಂಕರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನೂರಾರು ಸಾರ್ವಜನಿಕರು ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ. ಮಧುಮೇಹ, ಬಿಪಿ, ಶುಗರ್, ಥೈರಾಯ್ಡ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ವೈದ್ಯರು ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿರುವ ಡಾಕ್ಟರ್ ಟಿ.ಎಚ್. ಆಂಜನಪ್ಪರವರು ದೀಪ ಬೆಳಗಿಸುವುದರ ಮೂಲಕ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಮೇಲೂರಿನವರು ರಾಮಕೃಷ್ಣಪ್ಪ ಅಂತ, ಆರ್.ಕೆ. ರಾಮಕೃಷ್ಣಪ್ಪ ಅಂತ. ನಾವು ದೇವ್ರ ಸೇವೆ ಮಾಡ್ತೀರಿ. ಜಯಶಂಕರ್ ಮಾಡಿದಷ್ಟು ನಾವು ಆಗ್ತಾ ಇಲ್ಲ ಈಗ ಊರಿನಲ್ಲಿ. ನಾವು 40 ವರ್ಷದಿಂದ ಮಾಡ್ತಾ ಇದ್ದೀರಿ. ಅವರು ಎಕ್ಸಸ್ ಜಾಸ್ತಿ ಮಾಡ್ತಾವ್ರು, ಅದನ್ನು ಒಪ್ಕೊಳ್ತೀನಿ ನಾನು. ಆಮೇಲೆ ಇಂಥ ಶಿಬಿರ ಮಾಡಿಸ್ಬೇಕಾದ್ರೆ ಇವರು ತಿಂಗಳಿಗೊಂದ್ಸತಿ ಏನೋ ಆಂಜನಪ್ಪನವ್ರನ್ನ ಕರೆಸಿ ಜನಗಳಿಗೆ ಅನುಕೂಲ ಆಗಂಗೆ ರೋಗ ಇಲ್ದಿರ ಈ ದೇವಸ್ಥಾನ ಮುಂದ್ಗಡೆ ಇದರಿಂದ ಕೆಲಸ ಮಾಡ್ತಾನೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತೇಳಿ, ಅವ್ರಿಗೆ 120 ವರ್ಷ ಆಯಸ್ಕೊಳ್ಳಿ ಅಂತೇಳಿ ಅದು ಹೇಳ್ಬಿಟ್ಟಿದ್ದೆ. ಸರ್, ತಮಗೆ ನಾನು ತಿಳಿಸೋದು ಏನಂದರೆ, ನಿಮ್ಮ ಮಾಧ್ಯಮದವ್ರಿಗೆ ನಿಜವಾಗ್ಲೂ ನೀವು ಮಾಧ್ಯಮದವರು ಪ್ರಚಾರದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡುವುದರಲ್ಲಿ ಮತ್ತು ಪ್ರಚಾರದಲ್ಲಿ ತಿಳಿಸುವಂಥ ಒಂದು ಕಾರ್ಯಕ್ರಮನ ಜಾಸ್ತಿ ಯಶಸ್ವಿಯಾಗಿ ನಡೆಸಲು ನಿಮ್ಮ ಮಾಧ್ಯಮ ಮಾಡ್ತದೆ. ನಾವು ಸುಮಾರು ಆರೋಗ್ಯ ಶಿಬಿರವನ್ನು ಅಮೃತನಗರ ಮಾರಿಯಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳಿಗೊಂದ್ಸಲಿ ನಾವು ಮಾಡುವಂಥ ರೂಢಿ ಇಟ್ಕೊಂಡಿದ್ದೀವಿ. ಬಟ್ ಇವತ್ತು ಬಸವರಾಜ್ ಅಂತೇಳಿ ಒಬ್ಬರು ಏಜೆಂಟ್ ಇದನ್ನು ಇನ್ಶೂರೆನ್ಸ್ ಒಂದು ಮಾಡಿಸ್ಬೇಕು ಸರ್, ಇಲ್ಲಿ ಜನ ಬರ್ತಾರೆ ಗುರುವಾರ ಅಂತ ಕೇಳ್ಕೊಂಡಾಗ ಅವ್ರಿಗೆ ನಾನು ಒಂದು ಸ್ಥಳ ಅವಕಾಶ ಮಾಡಿಕೊಟ್ಟು ಇಷ್ಟೆಲ್ಲ ನಡೆಸಬೇಕಾದ್ರೆ ಅವರೇ ಕಾರಣಕರ್ತರು. ಅವರಿಗೆಲ್ಲ ಸಹಕರಿಸಿ ಇವತ್ತು ದಿವಸ ಉಚಿತವಾಗಿ ಟಾಟಾ ಎ.ಸಿ. ಅವರು ಮತ್ತು ಇವರು ಸ್ಪರ್ಶ ಹಾಸ್ಪಿಟಲ್ನವರು ಇವತ್ತು ಉಚಿತವಾಗಿ ಇವತ್ತು ತಪಾಸಣೆಯನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಅದೇ ಈಗ ತಪಾಸಣೆ ಮಾತ್ರ ಮುಂದಿನ ಚಿಕಿತ್ಸೆಗಳು ಕೂಡ ಒಬ್ಬರಿಗೆ ಅಗತ್ಯ ಇರುತ್ತೆ ಸರ್, ಅಂಥವ್ರಿಗೆಲ್ಲ ಯಾವ ಥರ ಮಾಡ್ತೀವಿ? ಮುಂದಿನ ಚಿಕಿತ್ಸೆಗಳಿಗೆ ಅವ್ರು ಡಾಕ್ಟ್ರುಗಳು ಗೈಡ್ ಮಾಡ್ತಾ ಇದ್ದಾರೆ. ಇಂಥದ್ದಕ್ಕೆ ಹಿಂಗೆ ಮಾಡಬೇಕು ಅಂತೇಳಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಮೆಡಿಸಿನ್ ಬರೀತಾ ಇದ್ದಾರೆ, ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ, ಮತ್ತು ಫ್ರೀ ಆಫ್ ಚೆಕಪ್ ಮಾಡ್ತಾ ಇದ್ದಾರೆ. ಬಿಟ್ಟು ಮತ್ತು ಯೂರಿನ್ ಒಂದು ಬಿಟ್ಟು ಬಾಕಿದೆಲ್ಲ ಚೆಕಪ್ ಅಂತ ತಪಾಸಣೆಯನ್ನು ಉಚಿತವಾಗಿ ಮಾಡ್ತಾ ಇರೋದನ್ನು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ನನ್ನ ಹೆಸರು ಪ್ರದೀಪ್ ಅಂತ. ಟಾಟಾ ಎ.ಜಿ. ಇನ್ಶೂರೆನ್ಸಲ್ಲಿ ಏರಿಯಾ ಸೇಲ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೇನು ಅಂದರೆ ಇವತ್ತಿನ ವಿಶೇಷ ಏನು ಅಂದರೆ, ಈ ಸಾಯಿಬಾಬಾ ಮಂದಿರ ಗ್ರಾಮದ ದೇವಸ್ಥಾನದಲ್ಲಿ ಈ ಹೆಲ್ತ್ ಕ್ಯಾಂಪ್ ಅಂತ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಡಾಕ್ಟರ್ ಅಂಜನಪ್ಪ ಅವರು ಕೂಡ ಬಂದು ಇದನ್ನು ಉದ್ಘಾಟನೆ ಮಾಡಿ ಜನರಿಗೆ ಇದರಿಂದ ಉಪಯೋಗ ಏನು ಅಂತ ತಿಳಿಸಿದ್ದಾರೆ. ಇದ್ರ ಜೊತೆಗೆ ನಾವು ಟಾಟಾ ಎ.ಜಿಯಿಂದ ಏನಕ್ಕಿದೆ ಅಂದರೆ, ತುಂಬ ಜನಕ್ಕೆ ಒಂದು ಅಭಿಪ್ರಾಯ ಇಲ್ಲ, ಇನ್ಶೂರೆನ್ಸ್ ತಗೊಳ್ಳೋದು ಏನು ಅಂತ ಒಂದು ಉತ್ಸುಕತೆ ಇಲ್ಲ. ಈಗ ಜನರಿಗೆ ಏನು ಅಂದರೆ, ಈಗಿನ ಕರೆಂಟ್ ಪರಿಸ್ಥಿತಿಯಲ್ಲಿ ಹಾಸ್ಪಿಟಲ್ ಖರ್ಚು ತುಂಬ ಜಾಸ್ತಿ ಆಗಿದೆ. ಈ ಮಿಡಲ್ ಕ್ಲಾಸರು, ಲೋವರ್ ಮಿಡಲ್ ಕ್ಲಾಸರು ಅದನ್ನು
ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಏನಾಗುತ್ತೆ, ನಾವು ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ತುಂಬ ಕಡಿಮೆ ಪ್ರೀಮಿಯಲ್ಲಿ ಅಪ್ ಟು ಒಂದು 10 ಲಕ್ಷ 15 ಲಕ್ಷವರೆಗೂ ನಾವು ಹೆಲ್ತ್ಗಾಗೋ ಖರ್ಚು, ಈ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೋ ಖರ್ಚು ನಾವು ಇನ್ಶೂರೆನ್ಸ್ ಕಡೆ ತೊಗೊಬೋದು. ಸೊ ಅದರಿಂದ ಎಲ್ಲರೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಮುಂದೆ ಬನ್ನಿ, ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಕರೆಂಟ್ ಹೆಲ್ತ್ ಕಂಡೀಷನ್ ಗೊತ್ತಾಗುತ್ತೆ. ಯಾರ್ಯಾರು ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಮಾಡಿಸಿ ಅಂತ ಈ ಮೂಲಕ ಮನವಿ ಮಾಡಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಜನಕ್ಕೆ ಇನ್ಶೂರೆನ್ಸ್ ಅಂದ್ರೆ ಭಯ ಕೂಡ ಇದೆ ಸರ್. ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳಕ್ಕೆ ಜಯಶಂಕರ್ ಸರ್ ಬಗ್ಗೆ ಆಗಿರ್ಬೋದು, ಈ ಒಂದು ಆರೋಗ್ಯ ಶಿಬಿರದ ಬಗ್ಗೆ ಆಗಿರ್ಬೋದು, ಏನ್ ಹೇಳಕ್ಕೆ ಜಯಶಂಕರ್ ಸರ್ ಅವರಿಗೆ ತುಂಬಾ ಸರಿ ಕೇಳ್ಪಟ್ಟಿದ್ದೆ. ಇದೇ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗ್ತಿರೋದು. ನಮ್ಮ ಈ ಬಸವರಾಜ್ ಅವ್ರ ಕಡೆಯಿಂದ ನಮ್ಗೊಂದು ಅವಕಾಶ ಸಿಗಿದೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಅವ್ರ ಮುಖಾಂತರ ಅಂಜನಪ್ಪ ಅವ್ರನ್ನ ಭೇಟಿ ಆಗೋ ಹುಷಾರು ಸಿಕ್ತು. ಅವರಿಂದ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ. ಸೊ ಈ ರೀತಿ ಪ್ರತಿಯೊಂದು ಶಿಬಿರದಲ್ಲೂ ಒಂದು ಕಲಿತಾ ಇರಿ, ಇದು ಒಳ್ಳೇದಾಗುತ್ತೆ ಜನಗಳು. ನನ್ನ ಹೆಸರು ಬಸವರಾಜ್ ಅಂತ, ನಾನು ರಿಟೈರ್ಡ್ ಅಫಿಷಿಯಲ್ಸ್. ನಾನು ಸರ್ಕಾರ ಸೇವೆ ಮಾಡಬೇಕು ಅಂತ ಇಲ್ಲಿ ನಾನು ಈ ರೂಢಿ ಮಾಡ್ಕೊಂಡಿದ್ದೀನಿ. ಇಂತಹ ಈ ಆರೋಗ್ಯ ಬಗ್ಗೆ ಸಾರ್ವಜನಿಕರಿಗೆ ಆಗಲಿ, ಹಳ್ಳಿ ಜನಗಳಿಗೆ ಆಗಲಿ, ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಯಾರೂ ಅರಿವಿಲ್ಲ. ಒಂದು OPD ನಾವು ಹೋಗಿ ಸುಮ್ಮನೆ ಹೋಗಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಏನಾದರೂ ಒಂದು ಸಣ್ಣದೊಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂದ್ರೂ 5,000 to 10,000 ರೂಪಾಯಿ ಖರ್ಚು ಬರ್ತದೆ. ಸೊ ಇಮಿಡಿಯೇಟ್ ಆಗಿ ಇನ್ನೂ ಒಂದು ಏನಾದರೂ ಜಾಸ್ತಿ ಬೇಕು ಅಂದರೆ 50,000 ಮೇಲೆ ಹೋಗ್ತವೆ. ಸೊ ಅಂಥ ಸಮಯದಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳು ಮೇಲೆ ಕೆಳಗೆ ನೋಡಿ ದುಡ್ಡಿಲ್ದೇನೆ ಆಗಲ್ಲಪ್ಪ ಅಂತ ವಾಪಸ್ ಬರೋದು, ಆ ಥರ ಈ ಥರ ಜನಗಳು. ಸೊ ಅದರಿಂದ ಏನಾಗಿದೆ, ಈಗ ಸುಮಾರು ಇನ್ಶೂರೆನ್ಸ್ ಕಂಪ್ನಿಗಳು ಬಂದಿರೋದ್ರಿಂದ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ, ಬರುವಂಥದ್ದು ಆರ್ಥಿಕ ತೊಂದರೆಯನ್ನು ನಿವಾರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾರ್ವಜನಿಕರು ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರು ಮಕ್ಕಳು ಮತ್ತು ಅವ್ರ ಹೆಂಡತಿ ಮಕ್ಕಳು, ಅವರ ಫ್ಯಾಮಿಲಿ ಒಂದು ಆರೋಗ್ಯವಾಗಿ ಮತ್ತು ಅವರು ಸ್ಟ್ರೆಂತ್ ಆಗಿ ಇರಬೇಕು ಅಂತಂದರೆ ಇವತ್ತಿನ ಕಾಲದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಂತ ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ನನ್ನ ಹೆಸರು ದೇವರಾಜ್ ಗೌಡ ಅಂತೇಳಿ. ನಾನು ಈ ಅಮೃತದಲ್ಲಿ ಕಳೆದ 25 ವರ್ಷದಿಂದ ಇದ್ದೀನಿ. ಈ ಆಮೇಲೆ ಅಮೃತರ ಸೇವಾ ಸಂಘದ ಸಕ್ರಿಯವಾಗಿ, ಆಮೇಲೆ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡಿದ್ದೀವಿ. ಮಾರಿಯಮ್ಮ ಚಾರಿಟಬಲ್ ಟ್ರಸ್ಟ್ನವರು ಮ್ಯಾನೇಜರ್ ಜಯಶಂಕರ್ ಅವರು ಬಹಳ ವರ್ಷಗಳಿಂದ ಈ ಒಂದು ಮೆಡಿಕಲ್ ಕ್ಯಾಂಪ್ನ ಅವಾಗ ಮಾಡ್ತಾ ಇರ್ತಾರೆ. ಕೆಲವು ಹಾಸ್ಪಿಟಲ್ ಮೆಡಿಕಲ್ ಕ್ಯಾಂಪ್ಗಳನ್ನ ಅವಾಗ ಪ್ರತಿ ತಿಂಗಳು ಮಾಮೂಲಿ ಒಂದೊಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರ್ತಾರೆ. ಅದು ಈ ಭಾಗದ ಇಲ್ಲಿರೋ ಲೇಬರ್ ಕಮ್ಯುನಿಟಿ ಜಾಸ್ತಿ ಇದ್ದಾರೆ. ಹಾಗೆ ಕೆಲವರು ಕೂಡ ಬೇರೆ ನಿವಾಸಿಗಳು ಕೂಡ ಇದರ ಸದುಪಯೋಗ ಪಡ್ಕೋತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ. ಹಾಗೆ ಒಬ್ಬರು ಇನ್ಶೂರೆನ್ಸ್ ತಗೊಳ್ಳೋದು ಅನಿವಾರ್ಯ. ಅದು ಸರ್ಕಾರ ನಾವು ನಂಬ್ಕೊಳಕ್ಕಾಗಲ್ಲ. ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ನಾವು ಆ ಫೆಸಿಲಿಟೀಸ್ ತಗೊಳ್ಳೋದಕ್ಕೆ ನಮ್ಮ ಪ್ರಾಣ ಉಳಿದು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಮೆಡಿಕಲ್ ಕ್ಯಾಂಪ್ ಜೊತೆಗೆ ಮೆಡಿಕಲ್ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ಮನುಷ್ಯನಿಗೆ ನಮ್ಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ. ಆವಾಗ ದುಡ್ಡು ಅವಶ್ಯಕತೆ ಇರೋದಿಲ್ಲ. ಇದೊಂದು ನಮ್ಮದು ಮಂತ್ಲಿ ಇಷ್ಟಂತ ಇನ್ವೆಸ್ಟ್ಮೆಂಟ್, ಒಂದು ಸೇವಿಂಗ್ಸ್ ಅಂತ ಇಟ್ಟು ನಾವು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡು ನಮ್ಮ ಸಂಸಾರನ ಸೆಕ್ಯೂರ್ ಮಾಡೋದು ತುಂಬ ಒಳ್ಳೆ ಅನಿವಾರ್ಯ. ಹಾಗೂ ನಮ್ಮ ಲೈಫ್ ಸ್ಟೈಲ್ ಕೂಡ ಈ ಇಂಡಿಯನ್ ಸಿಟಿಜನ್ ಲೈಫ್ ಸ್ಟೈಲ್ ತುಂಬ ವರ್ಸ್ಟ್ ಲೆವೆಲ್ ಇದೆ. ಅದನ್ನು ಚೇಂಜ್ ಮಾಡ್ಕೊಂಡು ನಾವು ಆರೋಗ್ಯವಾಗಿ ಹೆಲ್ತ್ ಮೇಂಟೈನ್ ಮಾಡಿಕೊಂಡ್ರೆ ಅದರಿಂದ ಇನ್ಶೂರೆನ್ಸ್ ತುಂಬ ನಮಗೆ ಫ್ಯಾಮಿಲಿ ಸೆಕ್ಯೂರ್ ಆಗಿರೋದು ನಮ್ಮ ಅಭಿಪ್ರಾಯ.